ಕುದಿಯುವ ಬಿಂದುವನ್ನ ಅಳಿತಕ್ಕಂತಹ ಒಂದು ಪ್ರಯೋಗವನ್ನು ಮಾಡಲ್ಕತ್ತಿದ್ದೇವೆ ನಾವೀಗ. ನೀರಿನ ಕುದಿಯುವ ಬಿಂದು ಅಳಿಬೇಕಾದ್ರೆ ನಮಗೆ ಬೇಕಾದಂತಹ ಉಪಕರಣಗಳನ್ನ ಮೊದಲು ತಿಳ್ಕೊಳ್ರಿ. ಇದು ಒಂದು ಸ್ಟ್ಯಾಂಡ್ ಅಂತಿದ್ದೇವೆ ಇದಕ್ಕ. ಇದನ್ನ ನಾವೇನಂತಿದ್ದೇವೆ? ಉಷ್ಣತಾ ಮಾಪಕ. ಇದು ಬೀಕರು, ಆಯಿಲ್ ಗ್ಲಾಸ್ ಅಂತಿದ್ದೇವೆ. ಇದಕ್ಕ ಇದು ಮಧ್ಯಸಾರ ದೀಪ. ಇದನ್ನ ನಾವೇನಂತಿದ್ದೇವೆ? ಟ್ರೈಪೋಡ್ ಅಂತಿದ್ದೇವೆ. ಇಷ್ಟು ಸಾಮಗ್ರಿಗಳು ಬೇಕು. ಜೊತೆಗೆ ಒಳಗಡೆ ನೀರನ್ನ ಹಾಕಬೇಕು. ನಾವು ನೀರನ್ನ ಹಾಕಿ ಮಧ್ಯಸಾರ ದೀಪದಿಂದ ಕಾಯಿಸ್ತಿದ್ದೇವೆ. ಕಾಯಿಸ್ದೊಳಗೆ ಏನಾಗ್ತದೆ ಅಂದ್ರ ಈ ಉಷ್ಣತಾ ಮಾಪಕದೊಳಗ ನೀರಿನ ಉಷ್ಣ ಏರ್ದಂಗ ಆ ಪಾದರಸ ಮೇಲ್ಗಡೆ ಬರ್ತಾ ನಮಗ ಟೆಂಪರೇಚರ್ ಗೊತ್ತಾಗ್ತದೆ. ನೀರು ಕುದಿಯುವಂತ ಸಂದರ್ಭದಲ್ಲಿ ನಮಗ ನೀರಿನ ಕುದಿಯುವ ಬಿಂದು ಗೊತ್ತಾಗ್ತದೆ. ನೀರು ಕುದಿಯುವ ಸಮಯದಲ್ಲಿ 100 ಡಿಗ್ರಿ ಸೆಂಟಿಗ್ರೇಡಿಗೆ ನೀರು ಕುದೀತದ ಅಂತ ಹೇಳ್ತಿದ್ದೀವಿ. ಅದ್ರ ನಾವು ಈ ಶುದ್ಧವಾದಂತಹ ನೀರಿನ ಬದಲಿ ಮಿನರಲ್ ವಾಟರ್ ತಗೊಂಡಿದ್ರ ಸಲುವಾಗಿ ಸ್ವಲ್ಪ ನೀರಿನ ಕುದಿಯುವ ಬಿಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಈಗ ಎಷ್ಟು ಟೆಂಪರೇಚರ್ ತೋರಿಸಲ್ಕತ್ತದ? ಈಗ ನೋಡತನೋಜ್ ಎಷ್ಟದ? 71 ಡಿಗ್ರಿ ಸೆಲ್ಸಿಯಸ್ ತೋರಿಸಲ್ಕತ್ತ. ಇದು ಸೆಲ್ಸಿಯಸ್ ಪದ್ಧತಿನಲ್ಲಿ ಇದಿರ್ತಕ್ಕಂಥ ಒಂದು ಉಷ್ಣತಾ ಮಾಪಕದ. ಇದ್ರೊಳಗೆ -10 ಡಿಗ್ರಿ ಸೆಂಟಿಗ್ರೇಡ್ಲಿಂದ 110 ಡಿಗ್ರಿ ಸೆಂಟಿಗ್ರೇಡ್ ತನಕ ಅಳಿಬಹುದು. ನಾವು ಇದರೊಳಗಡೆ ನಾವು ನೀರನ್ನ ಕಾಯಿಸಲ್ಕತ್ತಿದ್ದೇವೆ. ಸ್ಟಾರ್ಟಿಂಗ್ ನಮಗ 18-20 ಡಿಗ್ರಿ ಸೆಲ್ಸಿಯಸ್ ಇದ್ದಂತ ನೀರು ಈಗ 70 ತನಕ ಕಾಯ್ದದೆ. ಇದು ಕುದೀತದ. ನೀರು ಕುದಿಯೋವರೆಗೂ ಕೂಡ ನಾವು ಕಾಯಿಸಬೇಕು. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಮಾಡಿದೊಳಗ ಇಲ್ಲಿ ಏನಾಗ್ತದ ಅಂದ್ರ ಟೆಂಪರೇಚರ್ ತಾನೇ ಆಟೋಮೆಟಿಕ್ ಆಗಿ ಏರಿರ್ತಕ್ಕಂಥದನ್ನ ನಾವು ನೋಡ್ತೀವಿ. ಈ ಭೀಕರದಲ್ಲಿ ಒಳಗಡೆ ಸಣ್ಣ ಸಣ್ಣ ಗುಳ್ಳಿಗಳು ಕೂಡ ಕಾಣಿಸ್ಲಿಕ್ಕತ್ತಾವ. ನಮ್ಮ ಸಣ್ಣ ಸಣ್ಣ ಗುಳ್ಳೆಗಳು ಏನಂದ್ರೆ ಅವು ಗಾಳಿ ಗುಳ್ಳೆಗಳು ಅಂತ ಕರಿತೀವಿ. ನೀರಿನಲ್ಲಿ ಕರಗಿರ್ತಕ್ಕಂತಹ ಗಾಳಿ ಏನಿದಿರ್ತದ ಅಂದ್ರ ಟೆಂಪರೇಚರ್ ಹೆಚ್ಚಿಗಾದಂಗ, ನೀರು ಆವಿಕರಣ ಆದಂಗ ಗಾಳಿ ಸ್ವಲ್ಪ ಸ್ಥಳಾವಕಾಶ ದೊರೆತು ಅದು ನಮಗೆ ಕಾಣಿಸ್ತಾವ. ಅದನ್ನ ನಾವಿಲ್ಲಿ ನೋಡಬಹುದು.